ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡೇ ಲಾಗ್ ಶುರು ಮಾಡ್ತಿದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗೆ ಡೇ ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದುಬಿಟ್ಟು ಸಂಡೇ ಲಾಗ್ ಶುರು ಮಾಡ್ತಿದ್ದೀನಿ. ಇಲ್ಲಿ ನಾನು ಕಿಚನ್ ವಿಂಡೋಗು ಮತ್ತು ಹಾಲಲ್ಲಿರೋ ವಿಂಡೋಗು ಈ ಥರ ನೆಟ್ಟನ್ನು ಹಾಕ್ಕೊಂಡಿದ್ದೀನಿ. ಬಿಕಾಸು ಸಣ್ಣ ಸಣ್ಣ ಹುಳಗಳೆಲ್ಲ ಒಳಗಡೆ ಬರುತ್ತೆ ಅಂತ. ನಾನು ಅದನ್ನು ವೀಕ್ಲಿ ಒನ್ಸ್ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವೇ, ನಾವು ಎಷ್ಟೊಂದು ಡಸ್ಟ್ ಬರ್ತಿದೆ ಅಂತ ಕುಕ್ಕಿಂಗ್ ಎಲ್ಲ ಮಾಡ್ತಿರ್ತೀವಲ್ಲ, ಅದು ಸ್ಟೀಮಿಂಗ್ ಎಲ್ಲ ಅದಕ್ಕೆ ಇದಾಗುತ್ತೆ. ಆ ಥರ ಎಲ್ಲ ವಿಂಡೋಸು ನಾನು ಡಸ್ಟ್ ರಿಮೂವ್ ಮಾಡಿಬಿಟ್ಟು ಮತ್ತು ನಾನು ಇವಾಗ ಹೋಗಿಬಿಟ್ಟು ಬೇಗನೆ ಎದ್ದಿದ್ದೆ. ಯಾಕೋ ನಿದ್ದೆನೂ ಬರ್ತಾ ಇರಲಿಲ್ಲ ನನಗೆ ಸಂಡೇ. ನಾನು ಇಲ್ಲಿ ಕಂಟ್ರಿ ಡಿಲೈಟಿಂದ ನಾನು ಹಾಲು ಮತ್ತು ದೋಸೆ ಬ್ಯಾಟರು ಆ ಥರ ಎಲ್ಲ ಬುಕ್ ಮಾಡ್ಕೊತೀನಿ. ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ, ನಾರ್ಮಲಾಗಿ ನಾನು ಡೈಲಿ ಬುಕ್ ಮಾಡ್ಕೊಳ್ಳೋ ಥರನೇ ನಾನು ಡೈಲಿ ಮಾಡ್ತೀನಿ. ನಾನದು ಎಲ್ಲ ಹಾಲೆಲ್ಲ ತಂದುಬಿಟ್ಟು ಒಂದು ಸಲ ವಾಶ್ ಮಾಡಿ ಸೈಡಲ್ಲಿ ಹಾರಿಕ್ಬಿಟ್ಟು ಮತ್ತು ನಾನು ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಮತ್ತು ದಾಸ್ಲಾಹಿ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಒರೆಸಿ ಹೂವು ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ಮತ್ತು ನಾನು ಪೂಜೆ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ. ಸೊ ನಾನು ಬಂದುಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬಟ್ ಮೊನ್ನೆ ಸಾಟರ್ಡೆ ನೈಟು ಫುಲ್ಲು ಮಳೆ ಬಂತು. ಸೊ ನಾನು ನನ್ನ ಸ್ಮಾಲ್ ಮಿನಿ ಗಾರ್ಡನ್ ಹೇಗಿದೆ ಅಂತ ನೋಡೋಣ ಅಂತ ಹೋದೆ. ಹಾಗೆ ಇದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ನೋಡ್ತಾ ಇರಿ ನೀವು ಕೂಡ ಹೇಗಿದೆ ನನ್ನ ಸ್ಮಾಲ್ ಮಿನಿ ಗಾರ್ಡನ್ ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ ಈ ಥರ ನಂದಿನ್ನೂ ಚಿಕ್ಕ ಚಿಕ್ಕ ಮೊಳಕೆಗಳೆಲ್ಲ ಬಂದುಬಿಟ್ಟಿದೆ ನೋಡಿ. ಫುಲ್ಲು ಬಕೆಟ್ ಎಲ್ಲ ತುಂಬೋಗಿದೆ, ಆ ಥರ ನೀರು ಬಂದಿದೆ. ನಾನು ಈ ಥರ ಕಿಚನ್ ವಿಂಡೋ ಹತ್ರ ಕೂಡ ಈ ಥರ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ ಮಾಡಬೇಕಾದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೋಡಿ ಈ ಸೈಡಲ್ಲಿ ನಮಗೆ ಸ್ವಲ್ಪ ಖಾಲಿ ಸೈಟ್ ಇದೆ. ಸೊ ನಾನು ಅಲ್ಲಿ ಏನು ಮಾಡಿದ್ದೆ ಅಂದರೆ ಈ ಥರ ಕ್ಯಾಪ್ಸಿಕಮ್ಮು ಮತ್ತು ಮಿರ್ಚಿ ಬಜ್ಜಿ ಆ ಥರ ಎಲ್ಲ ತರ್ತೀವಲ್ಲ, ಆ ಬೀಜಗಳನ್ನು ಆ ಸೈಡ್ ಜಸ್ಟ್ ಚೆಲ್ಲಿದ್ದೆ ಅಷ್ಟೇ. ಅದು ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬಂದಿದೆಯೋ ನೋಡಿ, ತುಂಬಾ ಖುಷಿ ಆಯಿತು. ಮತ್ತು ನಾನು ಅದೆಲ್ಲ ನೋಡ್ಕೊಂಡು ಬಂದಿದ್ದಾದಮೇಲೆ ಇಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬೆಡ್ರೂಮ್ ಕ್ಲೀನ್ ಮಾಡ್ತಿದ್ದೀನಿ. ಮತ್ತು ಎಲ್ಲ ಕಸವನ್ನೆಲ್ಲ ಗುಡಿಸ್ಕೊಂಡು ಮತ್ತು ಕಿಚನ್ ಕ್ಲೀನ್ ಮಾಡಿ ಮತ್ತು ಏನು ಕುಕ್ಕಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಇವತ್ತು ಸಂಡೇ ಬಂದುಬಿಟ್ಟು ಏನಾದರೂ ನಾನ್ ವೆಜ್ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾವು ಇನ್ನೂ ಫ್ರೈಡೇ ಇನ್ನೂ ನಾನ್ ವೆಜ್ ತಿಂದ್ವಿ. ನನ್ನ ಫ್ರೆಂಡ್ ಬಂದಿದ್ಲು. ಮತ್ತು ಏನು ನಾನ್ ವೆಜ್ ಯಾವಾಗೂ ತಿನ್ನೋದು ಅಂತ ಹೇಳಿ ನಾನು ಎಗ್ಗಿತ್ತು, ಎಗ್ನೇ ಜಸ್ಟ್ ಒಂದು ಪ್ಲೈನ್ ಕುಷ್ಕ ಬಿರಿಯಾನಿ ಥರ ಮಾಡಿಬಿಟ್ಟು ಎಗ್ ಜೊತೆ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಆ ಡಾಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿ ಬಂದಿದ್ರೆ, ನನ್ನ ಮಗಳು ಹೋಗ್ಬಿಟ್ಟು ಅದೆಲ್ಲ ಕಿತ್ತಾಕ್ಬಿಟ್ಟು ಹೆಂಗೆ ಚಲಾಪಿಲಿ ಮಾಡಿಬಿಟ್ಟಿದ್ದಾಳೆ. ಅವಳಿಗೆ ತುಂಬಾ ಇಷ್ಟ ಈ ಥರ ಡಾಲ್ಸ್ ಎಲ್ಲ ಅಂದರೆ. ಇವಾಗ ನಾನು ಅದೆಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವಳಿಗೆ ಬೆಡ್ ಮೇಲೆ ಬಿಟ್ಬಿಟ್ಟು ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ಕಸ ಎಲ್ಲ ಆದಮೇಲೆ ಸರಿ ಅಂತ ಹೇಳಿ ಹಾಲು ಕಾಯಿಸ್ಕೊಟ್ಬಿಡೋಣ. ಅವಳಿಗೆ ಲೇಟ್ ಆಗುತ್ತಲ್ಲ ನಾವು ಬ್ರೇಕ್ಫಾಸ್ಟ್ ಮಾಡೋದು, ಅದಕ್ಕೆ ಹಾಲು ಕಾಯಿಸ್ಕೊಟ್ಟಿದ್ದಾದಮೇಲೆ ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂದ್ಕೊಂಡು. ಬಟ್ ಅವಳು ಯಾಕೋ ಈ ಮಧ್ಯ ಹಾಲು ಕುಡಿತಾ ಇಲ್ಲ. ಸೊ ಅದಕ್ಕೆ ಅಂತೇಳಿ ಒಂದು ಅರ್ಲಿ ಮಾರ್ನಿಂಗೆ ಅವಳಿಗೆ ಒಂದು ಫ್ರೂಟ್ ತಿನ್ನೋ ಅಲವಾಟು, ಯಾವುದಾದ್ರೂ ಫ್ರೂಟು ಪರವಾಗಿಲ್ಲ. ಓಕೆ ಸರಿ ಅಂತ ಹೇಳಿ ಅವಳಿಗೆ ಆ್ಯಪಿಲ್ ಕಟ್ ಮಾಡಿಬಿಟ್ಟು ಕೊಟ್ಟೆ. ಆ್ಯಪಿಲ್ ಕಟ್ ಮಾಡಿಕೊಟ್ಬಿಟ್ಟು ಕ್ಲೈಮೇಟ್ ಸ್ವಲ್ಪ ಕೂಲಾಗಿತ್ತು. ಸೊ ನಾನು ಕೂಡ ಹಾಗೆ ಸ್ವಲ್ಪ ಹಾಲು ಬಿಸಿ ಹಾಲು ಕುಡಿಯೋಣ ಅಂತ ಹೇಳಿ ಇವಾಗ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ಆವಾಗ ಹಾಲು ಇನ್ನೊಂದು ಫ್ಲೇಮ್ ಮೇಲೆ ಇಕ್ಬಿಟ್ಟು ಮತ್ತು ನೆಕ್ಸ್ಟ್ ಇನ್ನೊಂದು ಫ್ಲೇಮ್ ಮೇಲೆ ಎಗ್ನ ಬಾಯ್ಲ್ ಮಾಡ್ತಿದ್ದೀನಿ. ಎಗ್ನಲ್ಲಿ ತುಂಬ ವಿಟಮಿನ್ಸ್ ಇರುತ್ತಲ್ಲ. ಸೊ ನನ್ನ ಮಗಳಿಗೆ ವೀಕ್ಲಿ 3 ಟೈಮ್ಸ್ ಅವಳಿಗೆ ನಾಟಿ ಎಗ್ ಕೊಡ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರನೇ ಒಬ್ಬರು ಆಂಟಿ ತರ್ತಾರೆ ನಮಗೆ ನಾಟಿ ಎಗ್. ಅವರು ಸಾಟರ್ಡೆ ಆ ಥರ ಬರ್ತಾರೆ. 1 ಎಗ್ ಬಂದುಬಿಟ್ಟು 8 ರುಪೀಸ್ ಆ ಥರ ಕೊಡ್ತಾರೆ. ಮತ್ತು ಇಲ್ಲಿ ಬಂದುಬಿಟ್ಟು ಸರಿ ಅಂತೇಳಿ ಎಗ್ಗು ಗ್ಯಾಸ್ ಮೇಲಿಟ್ಟು ಇವಾಗ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ಹಾಲನ್ನು
ಹಾಲು ಕಾಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ತಿದ್ದೀನಿ ಇಲ್ಲಿ. ನಾವು ಎಗ್ ಬಾಯ್ಲ್ ಮಾಡಬೇಕಾದ್ರೆ ಸ್ವಲ್ಪ ಅದರಲ್ಲಿ ಸಾಲ್ಟ್ ಹಾಕಿದರೆ ಎಗ್ಗು ಚೆನ್ನಾಗಿ ಬರುತ್ತೆ, ಏನು ಸಿಪ್ಪೆ ಆ ಥರ ಎಲ್ಲ ಇದಾಗೋಲ್ಲ, ಎಷ್ಟು ಸಾಫ್ಟಾಗಿ ಇರುತ್ತೋ ಎಗ್. ಇವತ್ತು ಬಂದುಬಿಟ್ಟು ಸಂಡೇ ಅಲ್ವಾ, ಅವರಪ್ಪ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾರೆ. ಸೊ ಪಾಪ ಅವ್ರಿಗೆ ವೀಕ್ ಫುಲ್ಲೂ ಆಫೀಸ್ ಸ್ಟ್ರೆಸ್ ಆ ಥರ ಇರುತ್ತೆ. ನಾವು ಇವಾಗೂ ಕೂಡ ಮಕ್ಕಳನ್ನ ಅವ್ರಿಗೆ ಕೈ ಕೊಟ್ಟು ಪಾಪ ಸುಮ್ಮನೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿರುತ್ತಲ್ಲ. ಸೊ ನಾನು ಅರ್ಲಿ ಮಾರ್ನಿಂಗೆ ಫ್ರೀಯಾಗಿ ಬಿಟ್ಬಿಡ್ತೀನಿ. ಸೊ ನಾನಿಲ್ಲಿ ನನ್ನ ಮಗಳನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಳ್ತಾ ಕುಕ್ಕಿಂಗ್ ಮಾಡ್ತಿದ್ದೀನಿ. ನೋಡಿ, ಅವಳು ನಾನು ಏನು ಕೆಲಸ ಮಾಡ್ತಿರ್ತೀನೋ ಅಲ್ಲಿಗೆ ಬಂದುಬಿಡ್ತಾಳೆ ಅವಳು. ಅಸಲು ಅವಳು ಟಿ ವಿ ಹಾಕ್ಕೊಟ್ರು ಟಿ ವಿ ನೋಡಲ್ಲ, ಏನೂ ಇಲ್ಲ, ಆ ಥರ ಇದು ಮಾಡ್ತಿರ್ತಾಳೆ. ಸೊ ನಾನು ಆದರೂ ಅವಳ ಜೊತೆನೇ ಎತ್ಕೊಂಡ್ಬಿಟ್ಟು ಅವಳಿಗೆಲ್ಲ ತೋರಿಸ್ಕೊಂಡು ಕುಕ್ಕಿಂಗ್ ಮಾಡ್ತಾ ಇರ್ತೀನಿ. ನೋಡಿ, ಬಂದು ಅವಳಿಗೆ ಯಾವ ಥರ ಎಳೀತಾ ಇರ್ತಾಳೆ ಗೊತ್ತಾ ಎಲ್ಲನೂ. ನೋಡಿ, ಅಲ್ಲಿ ಕ್ಯಾಮ್ರಾ ಇಟ್ಟರೆ ಕ್ಯಾಮ್ರಾ ಕೊಡು ಅಂತ ಕೇಳ್ತಾ ಇದ್ದಾಳೆ ಅವಳು.